आज हमारे गुलबर्गा सिटी में टाउन में भारतीय जनता पार्टी के जिला के हर लीडर हर एक कार्यकर्ता आकर यहाँ पर डीसी को एक मेमोरेंडम दिया है। ये जो कांग्रेस सरकार यहाँ जो स्पीकर हमारे कर्नाटका के स्पीकर बहुत अच्छे हैं, लेकिन किसी के दबाव में आकर ये ऐसा डिसीजन ले लगता है। 18 एमएलए को सस्पेंड कर दिया है। ये प्रजाप्रभुत्व और डेमोक्रेसी के अगेंस्ट है। इसको हम कंडेम करने के लिए हमने आए हैं। थैंक यू। 4% ಮೈನಾರಿಟಿಗೆ ಕೊಡ್ತಾ ಇದ್ದಾರೆ. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅದ. ಪ್ರತಿ ಸತಿ ಎಲ್ಲರೂ ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ಮ ಸಚಿವರು ಹಿಡ್ಕೊಂಡು ಸಂವಿಧಾನ ಬಾರಿಗೆ ಮಾತಾಡ್ತಾರೆ. ಈ ಸಂವಿಧಾನ ಖಿಲಾಫ್ ಯಾವಾಗ ಇದು ಒಂದು ನಿರ್ಣಯ ತಗೊಂಡಿದ್ದಾರೆ. ಮೈನಾರಿಟೀಸ್ನಾಗ ಬೇರೆ 4-5 ಕಾಸ್ಟ್ಗಳು ಬರ್ತಾವೆ. ಅವ್ರಿಗೆ ಬಿಟ್ಟು ಓನ್ಲಿ ಮುಸ್ಲಿಮ್ದವ್ರಿಗೆ ಅವ್ರಿಗೆ ಕೊಟ್ಟು ಅವ್ರಿಗೆ ಒಲಿಸಿ ಅವ್ರಿಗೆ ಮನ್ಸು ಗೆದ್ಲಕ್ಕೆ ವೋಟ್ ಬ್ಯಾಂಕ್ ಸೆಲೆಕ್ಟ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ 100% ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಖಂಡಿಸ್ತಾರೆ. ಎರಡನೇದು 18 ನಮ್ಮ ಶಾಸಕರಿಗೆ ಏನು ಸಸ್ಪೆಂಡ್ ಮಾಡಿದ್ದಾರೆ ಅದೂ ಅನ್ಕಾನ್ಸ್ಟಿಟ್ಯೂಷನಲ್ ಅದ. ಈ ಥರ ಮಾಡಲಿಕ್ಕೆ ಬರಲ್ಲ. ಕಾಂಗ್ರೆಸ್ ಅವರು ಹೆದರ್ಕೊಂಡಿದ್ದಾರೆ. ಅವರು ಈಟೆಲ್ಲ ಅವ್ರವ್ರ ಇನ್ ಫೈಟಿಂಗ್ನಾಗ ಅದಕ್ಕೆ ಗುಮ್ರಾ ಮಾಡ್ಲಿಕ್ಕೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕರ್ನಾಟಕನಾಗ ಬೇರೆ ಒಂದು ವಾತಾವರಣ ಹುಟ್ಲಿಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅವರೇ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ 400 ಪಾರ್ ಆದರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂದಿರು. ಎಂದೂ ಭಾರತೀಯ ಜನತಾ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಲ್ಲ. ಮಂತಾನೆ DCM ಅವರು ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ. ಅವರು ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀವಿ, ಹಮಾರಿ ಬಿ ಅಚ್ಚೆ ದಿನ ಹಂಗೆ ಅಂತಂತೇಳಿ. ಅದಕ್ಕೆ ಇವು 3 ಪಾಯಿಂಟ್ ಮ್ಯಾಗ ನಾವು ಖಂಡಿಸ್ತೀವಿ. ಇವು 3 ಪಾಯಿಂಟ್ನಾಗ ಅವ್ರು ವಾಪಸ್ ತಿರುಗೇಟ್ ತೊಗೊಂಡಿಲ್ಲ ಅಂತಂತಂದರೆ ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ, ಉಗುರಾಗಿ ಮಾಡ್ತೀವಿ ಅಂತ ಹೇಳಿ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಪೋಸಿಷನ್ ಲೀಡರ್ ಅಂತ ಅಶೋಕಣ್ಣ ನೇತೃತ್ವ ರಾಜ್ಯ ಅಧ್ಯಕ್ಷ ಅಂತ ವಿಜಯಣ್ಣವ್ರ ನೇತೃತ್ವದಲ್ಲಿ ನಾವು ಸದನದಲ್ಲಿ ಇದು ಯಾರು ಮಾಡಿದ ಹನಿಟ್ಯಾಪ್ ಬಗ್ಗೆ ನಮಗೆ ಈಗಾಗಲೇ ತನಿಖೆ ಕೊಡಬೇಕಂತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ 4% ಏನು ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ರು ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ ಇತ್ತು. ಅದು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಇವತ್ತು ನಮ್ಮ 18 ಮಂದಿ ಶಾಸಕರಿಗೆ ಇವತ್ತು 6 ತಿಂಗಳವರೆಗೂ ಕೂಡ ಸಸ್ಪೆನ್ಷನ್ ಮಾಡಿದ್ದು ಇದು ಎಂದೂ ಕೂಡ ಹಿಸ್ಟ್ರಿದಲ್ಲಿ ಯಾವತ್ತೂ ಕೂಡ ಆಗಲಾರ್ದಂಥ ವಿಷಯ. ಇವತ್ತು ಈ ಸ್ಪೀಕರ್ ಅವರು ಮತ್ತು ಸ್ಪೀಕರ್ ಮನಸ್ಸು ಇರಲಿಲ್ಲ. ಆದರೆ ಇವತ್ತು ಸರ್ಕಾರದ ಮಾತನ್ನು ಕೇಳಿ ಇವತ್ತು HK ಪಾಟೀಲ್ ಅವರಾಗಿರುವ ಅನೇಕ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರ ಮಾತು ಕೇಳಿ 6 ತಿಂಗಳು ನಮ್ಮ ಸಸ್ಪೆನ್ಷನ್ ಮಾಡಿದ್ದಾರೆ. ಇವತ್ತು ನಮ್ಮ ಸಸ್ಪೆನ್ಷನ್ ಮಾಡೋದು ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದ್ರ ಬಗ್ಗೆ ಏನಾಗ್ತದೆ ಆಗಲಿ, ಕೋರ್ಟ್ ಇದೆ, ನಾವು ಅದ್ರ ಮುಖಾಂತರ ಹೋಗ್ತೀವಿ. ಸ್ಪೀಕರ್ ಅವರು ಕೂಡ ಹೇಳಿದ್ದಾರೆ ವಾಪಸ್ ಅವ್ರ ಅರ್ಜಿ ಕೊಡಲಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಿನ್ನೆ ನಡೆದಂಥ ಘಟನೆ ಇವತ್ತು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತೇಳಿ ಇವತ್ತು ಇಡೀ ಪೂರ ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನ ಬುಕ್ ಹಿಡ್ಕೊಂಡು ಇವತ್ತು ಅನೇಕ ಕಡೆಗೆ ಹೋರಾಟ ಮಾಡಿದರು. ಇವತ್ತು ಈ ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಸಂವಿಧಾನನೇ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿದರು. ಇವತ್ತು ನಡೆದಂಥ ಘಟನೆ ನಿನ್ನೆ DK ಶಿವಕುಮಾರ್ ಕೆಲವು ಜನ ಕೇಳಿದರೆ ಅದು ಸಂವಿಧಾನದಲ್ಲಿ ಬರೋ 4% ಮೈನಾರಿಟಿ ಕೊಡ್ಲಿಕ್ಕೆ ಬರೋಂಗಿಲ್ಲ, ನೀವು ಹ್ಯಾಂಗೆ ಮಾಡ್ತೀರಿ ಅಂತ ಕೇಳಿದಾಗ ನಾವು ಮೈನಾರಿಟಿ 4% ಕೊಡೋಕ್ಕೋಸ್ಕರ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಆದಷ್ಟು ಬೇಗ ನಾವು ವಾಪಸ್ ಮಾತು ತಕ್ಕೋಬೇಕು, ಕ್ಷಮೆ ಕೇಳಬೇಕು. ಮತ್ತಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚಿಗೆ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಖಂಡನೀಯ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಕೂಡ